ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್. ನಾನು ಲೋಕಪರ ಟಾಕ್ಸ್ ಎಂಬ ಯೂಟ್ಯೂಬ್ ಚಾನಲ್ನ ಮುಖಾಂತರ ಎಲ್ಲ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲುವುದೇ ಆಗಿದೆ. ಹಾಗಾಗಿ ನಾನು ಚಾನಲ್ನ ಹೆಸರನ್ನು ಲೋಕಪರ ಎಂದು ಇಟ್ಟಿರುವೆ. ಲೋಕದ ಪರವಾಗಿ ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡುತ್ತಾ, ನಾವು ಲೋಕದ ಒಳ್ಳೆಯದನ್ನು ಬಯಸುತ್ತಾ, ನಾವು ಕೂಡ ಒಳ್ಳೆಯದನ್ನು ಪಡೆಯುತ್ತಾ, ಜೀವನಕ್ಕೆ ಬೇಕಾದ ಒಳ್ಳೆಯ ದಾರಿಗಳನ್ನು ಹುಡುಕುತ್ತಾ ಸಾಗುವುದು, ನಮ್ಮಿಂದ ಬೇರೆಯವರಿಗೂ ವಿಷಯಗಳ ವಿನಿಮಯವನ್ನು ಮಾಡಿಕೊಳ್ಳುತ್ತಾ ಇರುವ ಒಂದು ಜೀವನವನ್ನು ನೆನಪಿಡುವ ಹಾಗೆ ಜೀವಿಸಿ ಹೋಗಬೇಕು. ನಾನು ಸಾಧ್ಯವಾದಷ್ಟು ಉತ್ತಮ ವಿಷಯಗಳ ವಿಡಿಯೋ ಮಾಡುವೆ. ನೀವು ಕೂಡ ನನಗೆ ಆಶೀರ್ವದಿಸಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ನನಗೆ ಪ್ರೋತ್ಸಾಹಿಸಿ. ಲೋಕಪರ ಟಾಕ್ಸ್ ನನ್ನ ಚಾನಲ್ ಅಲ್ಲ, ಅದು ನಿಮ್ಮೆಲ್ಲರ ಚಾನಲ್ ಕೂಡ. ಬನ್ನಿ, ನಾಳಿನ ಉತ್ತಮ ಬದಲಾವಣೆಗೆ ಇಂದು ನಾವೆಲ್ಲರೂ ಸೇರಿ ಬದಲಾವಣೆ ಆರಂಭಿಸುವ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಲೋಕಪರ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಒಂದಷ್ಟು ಸಾಮಾನ್ಯವಾದ ತಿಳುವಳಿಕೆಯ ಜ್ಞಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸಲಹೆ ಮಾರ್ಗದರ್ಶನ ಸದಾ ನನ್ನ ಮೇಲೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈತ ಬಾಂಧವರಲ್ಲಿ ಮತ್ತು ರೈತ ಮಕ್ಕಳಲ್ಲಿ ಒಂದು ಮನವಿ. ನನಗೆ ತಿಳಿದ ಹಾಗೆ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡಿದ ಹಾಗೆ ಯಾವ ಒಂದು ಹಳ್ಳಿಯಲ್ಲೂ ಎಲ್ಲ ರೀತಿಯ ಹಣ್ಣಿನ ಮರಗಳನ್ನು ನಾವು ಇಂದು ಕಾಣಲು ಸಾಧ್ಯವಿಲ್ಲ. ಇದು ಬಹಳ ನೋವಿನ ಮತ್ತು ದುರಾದೃಷ್ಟಕರ ಸಂಗತಿ. ಈಗ ಆಗಿರುವ ಬಗ್ಗೆ ಮಾತನಾಡಿದರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಇನ್ನು ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡಬೇಕು. ನಾವು ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ರೀತಿಯ ಹಣ್ಣುಗಳ ಗಿಡಗಳನ್ನು ಊರಿನ ಜನರಿಗಾಗಿ, ಊರಿನ ಮಕ್ಕಳಿಗಾಗಿ ಬೆಳೆಸಬೇಕು. ಇದು ಬಹಳವಾದ ಮುಖ್ಯವಾದ ಮೊದಲ ಕೆಲಸ. ಎಲ್ಲ ವ್ಯಾವಹಾರಿಕ ಬೆಳೆಗಳನ್ನು ಬೆಳೆಯುವುದರಲ್ಲಿ ತಲ್ಲೀನರಾಗಿ ಬಿಟ್ಟಿದ್ದೇವೆ ನಾವು. ನಮಗೆ ತುಂಬ ಅವಶ್ಯಕವಾದ, ತುಂಬ ಮುಖ್ಯವಾದ ತರಕಾರಿ ಮತ್ತು ಹಣ್ಣುಗಳನ್ನು ಹಣ ಕೊಟ್ಟು ತರುವ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದೇವೆ. ನಮ್ಮ ರೈತರು ಒಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಹಾಗೆ ಇನ್ನೊಬ್ಬ ರೈತರು ವ್ಯಾಪಾರದ ದೃಷ್ಟಿಯಿಂದ ಕೀಟನಾಶಕ ಬಳಸಿ ಹಣ್ಣು ತರಕಾರಿಗಳನ್ನು ಬೆಳೆದುತ್ತಾರೆ. ನಮಗೆ ನಮ್ಮ ತಾತ ಅಜ್ಜಿಯರ ಕಾಲದಲ್ಲಿ ಇದ್ದ ಸೊಪ್ಪಿನ ಮಡಿ, ಮನೆಗೆ ಬೇಕಾದ ತರಕಾರಿಗಳನ್ನು ಬೆಳೆಯುತ್ತಿದ್ದ ಗಿಡ ಮರಗಳು, ಅವರ ಹಿಂದೆಯೇ ನಾವು ಸಮಾಧಿ ಮಾಡಿಬಿಟ್ಟಿದ್ದೇವೆ. ಬಹುಶಃ ನಮ್ಮ ತಂದೆ ತಾಯಂದಿರು ಹಲವಾರು ತಪ್ಪುಗಳನ್ನು ಮಾಡಿರುವುದರಿಂದ ನಾವು ಇಂದು ಈ ಪರಿಸ್ಥಿತಿಯನ್ನು ಕಾಣುವ ಹಾಗಾಗಿದೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳೆದುಕೊಳ್ಳಬೇಕು. ಊರಿನ ಜನರಿಗಾಗಿ ಮತ್ತು ಮಕ್ಕಳಿಗಾಗಿ ಎಲ್ಲ ರೀತಿಯ ಹಣ್ಣುಗಳನ್ನು ಬೆಳೆಸಿ ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ತಿನ್ನಬೇಕು. ಇದಕ್ಕೆ ಸರ್ಕಾರವೂ ಕೂಡ ಕೈ ಜೋಡಿಸಬೇಕು. ಸಂಘ ಸಂಸ್ಥೆಗಳು ಮತ್ತು ಸಸಿಗಳನ್ನು ತಯಾರಿಸುವ ನರ್ಸರಿಗಳು ಕೂಡ ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲ ಹಣ್ಣುಗಳ ಒಂದು ಗುಂಪನ್ನು ಮಾಡಿ ಆ ಸಸಿಗಳನ್ನು ಉಚಿತವಾಗಿ ರೈತರಿಗೆ ನೀಡಿ ಬೆಳೆಸಲು ಪ್ರೋತ್ಸಾಹಿಸಬೇಕು. ಇನ್ನು ಶಾಲೆಗಳಲ್ಲಿ ಗುರುಗಳು ಸಹ ತಮ್ಮ ವಿದ್ಯಾರ್ಥಿಗಳ ಮುಖಾಂತರ ಜಾಗೃತಿ ಮೂಡಿಸಬೇಕು. ಆಗ ಅವರು ಮನೆಯಲ್ಲಿ ತಂದೆ ತಾಯಿಯರನ್ನು ಜಾಗೃತಗೊಳಿಸುತ್ತಾರೆ. ವಿದ್ಯಾರ್ಥಿಗಳ ಮುಖಾಂತರ ಹಳ್ಳಿಗಳಲ್ಲಿ ಸ್ಥಳಗಳನ್ನು ಗುರುತಿಸಿ ಹಣ್ಣುಗಳ ಗಿಡಮರಗಳನ್ನು ಬೆಳೆಸಬೇಕು. ಮಕ್ಕಳಿಗೆ ಮನೆಯಲ್ಲಿ ತರಕಾರಿ ಸೊಪ್ಪುಗಳನ್ನು ಬೆಳೆಯುವಂತೆ ಪ್ರೇರೇಪಿಸಬೇಕು. ಅವುಗಳ ಬಗ್ಗೆ ಅರಿವು ಮೂಡಿಸಬೇಕು. ಇನ್ನು ಸ್ನೇಹಿತರೆ, ನೀವು ಎಲ್ಲರೂ ನಮ್ಮ ಕೈಲಾದ ಸೇವೆಗಳನ್ನು ನೀಡಿ ಹಳ್ಳಿಗಳಲ್ಲಿ ಗಿಡಮರಗಳನ್ನು ಬೆಳೆಸಲು ನಮಗೆ ತಿಳಿದ ಹಾಗೆ ಸಹಾಯ ಮಾಡಬೇಕು. ಮತ್ತು ಸಲಹೆ ಮಾರ್ಗದರ್ಶನಗಳು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನನ್ನೊಂದಿಗೆ ಹಂಚಿಕೊಳ್ಳಿ. ಇದು ಇಂದಿನ ಸಮಾಜಕ್ಕೆ ಬಹಳ ಮುಖ್ಯವಾದದ್ದು. ನಾವು ಹಣ್ಣು ತರಕಾರಿಗಳನ್ನು ಬೆಳೆಯುವುದರಿಂದ ನಮ್ಮ ಸುತ್ತಮುತ್ತ ಅನೇಕ ಪ್ರಾಣಿ ಪಕ್ಷಿಗಳು ಕೂಡ ಬಂದು ನಮ್ಮೊಂದಿಗೆ ಜೀವನ ನಡೆಸುತ್ತವೆ. ನಮ್ಮ ಮಕ್ಕಳಿಗೆ ಪಕ್ಷಿಗಳು ನಶಿಸಿ ಹೋಗುತ್ತಿರುವುದನ್ನು ತಪ್ಪಿಸಬಹುದು. ಇದರಿಂದ ಹಳ್ಳಿಯ ಸೊಬಗು ಹಾಗೂ ಸೌಂದರ್ಯವು ಹೆಚ್ಚುತ್ತದೆ, ಹಾಗೂ ಒಳ್ಳೆಯ ವಾತಾವರಣ ಸಿಗುತ್ತದೆ, ಆರೋಗ್ಯ ಸುಧಾರಿಸುತ್ತದೆ. ಬಹುಶಃ ಇದರ ಒಂದು ಸರಪಳಿ ಬಹಳ ದೊಡ್ಡದಾಗಿರುತ್ತದೆ. ನಾವು ಮಾಡೋ ಒಂದು ಚಿಕ್ಕ ಕೆಲಸ ಬಹಳ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ ಮತ್ತು ನಮ್ಮ ಮುಂದಿನ ತಲೆಮಾರುಗಳಿಗೆ, ಪೀಳಿಗೆಗಳಿಗೆ ನಾವು ಉಳಿಸಿ ಹೋಗುವಂತಹ ನಿದರ್ಶನಗಳಾಗಿ ಉಳಿಯುತ್ತೆ.
ಸರಿ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಮತ್ತು ಮುಂದಿನ ಒಂದು ಹೊಸ ವಿಷಯಗಳೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮಗೂ ಈ ರೀತಿ ಏನಾದರೂ ಪ್ರಶ್ನೆಗಳಿಗೆ ಮತ್ತು ಉತ್ತರಗಳಿಗೆ ಮತ್ತು ಸಾಮಾನ್ಯವಾದ ಜ್ಞಾನಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ಮತ್ತು ನಮ್ಮ ಲೋಕಪರ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.